ನಿಮ್ಮ ಡಾಕ್ಟರ್ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶಕುಂತಲಾ ಭೂಷಣ್. ಒತ್ತಡದ ಜೀವನ, ಬದಲಾಗ್ತಾ ಇರೋ ಜೀವನ ಶೈಲಿ, ಜನರಿಗೆ ನೂರಾರು ಆರೋಗ್ಯ ಸಮಸ್ಯೆ, ಯಾವ ಸಮಸ್ಯೆಗೆ ಯಾವ ಚಿಕಿತ್ಸೆ ಎನ್ನುವುದೇ ದೊಡ್ಡ ಚಿಂತೆ. ಇಂತಹ ಸಮಸ್ಯೆ ಇರೋರಿಗೆ ಒಂದೇ ವೇದಿಕೆಯಲ್ಲಿ ಸಿಗುತ್ತೆ ಉತ್ತರ. ಇದೇ ಟಿವಿನ ವಿಶೇಷ ಕಾರ್ಯಕ್ರಮ ನಿಮ್ಮ ಡಾಕ್ಟರ್. ಮಧುಮೇಹ ಅಥವಾ ಡಯಾಬಿಟಿಸ್ ಇದೀಗ ವೆರಿ ಕಾಮನ್ ಆಗಿಬಿಟ್ಟಿದೆ. ಗ್ರಾಮೀಣ ಪ್ರದೇಶದ ಜನರಿಗಿಂತ ನಗರ ಪ್ರದೇಶದಲ್ಲಿ ವಾಸಿಸುವ ಜನರು ಸಕ್ಕರೆ ಕಾಯಿಲೆಗೆ ಹೆಚ್ಚಾಗಿ ತುತ್ತಾಗ್ತಿದ್ದಾರೆ. ಒಮ್ಮೆ ಈ ರೋಗಕ್ಕೆ ತುತ್ತಾದರೆ ನಿಜಕ್ಕೂ ಬದುಕಿನುದ್ದಕ್ಕೂ ರೋಗಗಳ ಜೊತೆ ಜೀವನವನ್ನು ನಡೆಸಬೇಕಾದಂತಹ ಪರಿಸ್ಥಿತಿ. ಇದರ ಜೊತೆಗೆ ನರರೋಗದಿಂದಲೂ ಸಾಕಷ್ಟು ಜನ ಬಳಲ್ತಾರೆ. ಇನ್ನು ಮಧುಮೇಹ ಅಪಾಯಕಾರಿ ರೋಗವಾದರೂ ಕೂಡ ಬೆದರುವಂತಹ ಅವಶ್ಯಕತೆ ಇಲ್ಲ. ಸರಿಯಾದ ಮುನ್ನೆಚ್ಚರಿಕೆಯನ್ನು ತೆಗೆದುಕೊಂಡರೆ ಡಯಾಬಿಟಿಸ್ನಿಂದ ದೂರವಿರಬಹುದು, ಕಂಟ್ರೋಲ್ ಮಾಡಬಹುದು. ಜೊತೆಗೆ ಪರಿಣಾಮಕಾರಿಯಾದಂತಹ ಚಿಕಿತ್ಸೆಗೆ ಒಳಗಾದರೆ ಮಧುಮೇಹಿಗಳು ನೆಮ್ಮದಿಯ ಜೀವನವನ್ನು ನಡೆಸಬಹುದು. ಇನ್ನು ಮಧುಮೇಹದಿಂದ ದೂರವಿರುವ ಹೋಮಿಯೋಪತಿನಲ್ಲಿ ಇರತಕ್ಕಂಥ ಚಿಕಿತ್ಸಾ ವಿಧಾನಗಳೇನು ಅಂತ ತಿಳಿಸೋದಕ್ಕೆ ನಮ್ಮ ಜೊತೆಗಿರ್ತಾರೆ ಹೋಮಿಯೋ ಕೇರ್ ಇಂಟರ್ನ್ಯಾಷನಲ್ ನ ವೈದ್ಯರಾದಂತಹ ಡಾಕ್ಟರ್ ಉಮರ್ ಅವರು. ಬನ್ನಿ ಅವರ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ಕೋಣ. ಸರ್, ವೆಲ್ಕಮ್ ಟು ದ ಶೋ. ಹಲೋ. ಮಧುಮೇಹ ಕಾಯಿಲೆ ಬಗ್ಗೆ ತುಂಬಾ ಜನಕ್ಕೆ ಸತ್ಯಮಿತ್ಯಗಳ ಕೊರತೆ ತುಂಬಾನೇ ಎದ್ದು ಕಾಡುತ್ತೆ. ಕೆಲವರು ಯಾವುದು ಸತ್ಯ ಯಾವುದು ಸುಳ್ಳು ಅನ್ನೋ ಗೊಂದಲದಲ್ಲೇ ಇರ್ತಾರೆ. ಕೆಲವರು ಅಂದ್ಕೊಳ್ತಾರೆ ಹೆರಿಡಿಟಿಯಿಂದ ಬಂದಿದೆ, ಇದು ತಂದೆಗೆ ಬಂದಿದ್ರೆ ನನಗೂ ಬಂದ್ಬಿಡುತ್ತೆ ಅಂತ ಅಂದ್ಕೊಳ್ತಾರೆ. ಇನ್ನು ತುಂಬಾ ಜನ ಲೈಫ್ ಸ್ಟೈಲ್ ಡಿಸೀಸ್ ಅಂತ ಹೇಳ್ತಾರೆ, ಸಕ್ಕರೆ ತಿಂದ್ರೆ ಬಂದ್ಬಿಡುತ್ತೆ ಅಂತ ಅಂದ್ಕೊಳ್ತಾರೆ. ಏನಿತರ ಸತ್ಯಮಿತ್ಯ? ಮಧುಮೇಹ ಅನ್ನೋದು ಯಾಕೆ ಬರುತ್ತೆ ಜನರಿಗೆ? ನೋಡಿ, ಡಯಾಬಿಟೀಸ್ ಬಂದ್ಬಿಟ್ಟು ಒಂದು ಮೆಟಬಾಲಿಕ್ ಡಿಸಾರ್ಡರ್. ಸೊ ಈ ಒಂದು ಕಾಯಿಲೆ ಬರೋಕ್ಕೆ ನಾನಾ ಕಾರಣಗಳಿರಬಹುದು. ಬಟ್ ಈ ಒಂದು ತಪ್ಪು ಕಲ್ಪನೆ ಏನಂದರೆ ಸಕ್ಕರೆ ತಿನ್ನೋದ್ರಿಂದ ಸಕ್ಕರೆ ಕಾಯಿಲೆ ಡೆಫಿನೆಟ್ಲಿ ಬರೋದಿಲ್ಲ. ಬಟ್ ಸಕ್ಕರೆ ಕಾಯಿಲೆ ಇರೋರು ಸಕ್ಕರೆ ತಿಂದರೆ ಸಾಕಷ್ಟು ತೊಂದರೆ ಆಗಬಹುದು. ಸೊ ಈ ಒಂದು ಕಾಯಿಲೆ ನಾನು ಒಂದು ಮೆಟಬಾಲಿಕ್ ಡಿಸಾರ್ಡರ್ ಅಂತ ಹೇಳಿದಾಗ, ಅಂದರೆ ನಾವು ಏನೇ ಒಂದು ಆಹಾರ ತಗೊಂಡಾಗ ಆ ಒಂದು ಆಹಾರ ಎನರ್ಜಿಯಾಗಿ ಕನ್ವರ್ಟ್ ಆಗೋಕ್ಕೆ ಸರ್ಟನ್ ಪ್ರಾಸೆಸ್ ಇರುತ್ತೆ. ಅದಕ್ಕೆ ನಾವು ಮೆಟಬಾಲಿಸಮ್ ಅಂತ ಹೇಳ್ತೀರಿ. ಸೊ ನಮ್ಮ ದೇಹದಲ್ಲಿ ಒಂದು ಹಾರ್ಮೋನ್ ಉತ್ಪತ್ತಿ ಆಗುತ್ತೆ, ಅದಕ್ಕೆ ನಾವು ಇನ್ಸುಲಿನ್ ಅಂತ ಹೇಳ್ತೀರಿ. ಒಂದು ವೇಳೆ ಈ ಇನ್ಸುಲಿನ್ ಹಾರ್ಮೋನ್ ಉತ್ಪತ್ತಿ ಆಗಲಿಲ್ಲ ಅಂದರೆ ಅಥವಾ ಈ ಇನ್ಸುಲಿನ್ ಹಾರ್ಮೋನ್ ಉತ್ಪತ್ತಿ ಆಗ್ತಾ ಇರತ್ತೆ, ಆದರೆ ಅದರ ಫಂಕ್ಷನ್ ಕರೆಕ್ಟಾಗಿ ಆಗಲಿಲ್ಲ ಅಂದರೆ ಆಗ ಈ ಒಂದು ಸಕ್ಕರೆ ಕಾಯಿಲೆ ಒಬ್ಬ ವ್ಯಕ್ತಿಗೆ ಕಂಡುಬರಬಹುದು. ಸೊ ಈಗ ನಾವು ಕಾಸಸ್ ನೋಡ್ತಾ ಹೋದಾಗ ಈ ಒಂದು ಡಯಾಬಿಟೀಸ್ ಬರೋದಕ್ಕೆ ಮೇನ್ ಫ್ಯಾಕ್ಟರ್ ಒಂದು ಹೆರಿಡಿಟಿ ಟೆಂಡೆನ್ಸಿ ಇದ್ದೇ ಇರುತ್ತೆ. ತಂದೆ ತಾಯಿ ಯಾರಿಗಾದರೂ ಇದ್ದರೆ ಮಕ್ಕಳಿಗೂ ಕೂಡ ಬರುವಂಥ ಸಾಧ್ಯತೆ ಹೆಚ್ಚಿರುತ್ತೆ. ನಂತರ ಒಂದು ಲೈಫ್ ಸ್ಟೈಲ್ ಡಿಸೀಸ್ ಅಂತ ಹೇಳ್ತೀರಿ. ಸೊ ಲೈಫ್ ಸ್ಟೈಲ್ ಡಿಸೀಸ್ ಅಂತ ಹೇಳಿದಾಗ ನಾವು ಯಾವ ಥರ ಒಂದು ಆಹಾರ ತಗೊಳ್ತಿದ್ದೀರಿ, ನಮ್ಮ ಫಿಸಿಕಲ್ ಆ್ಯಕ್ಟಿವಿಟಿ ಎಷ್ಟಿದೆ, ಎಷ್ಟು ಮಟ್ಟಿಗೆ ನಾವು ಓಡಾಡ್ತೀರಿ, ಇವೆಲ್ಲನೂ ಕೂಡ ಡಿಪೆಂಡ್ ಆಗ್ತಾ ಹೋಗುತ್ತೆ. ಸೊ ಈಗ ಈ ನಡುವೆ ನಾವು ರೀಸೆಂಟ್ ಸ್ಟಡೀಸ್ ನಾವು ನೋಡಿದಾಗ ಜನರಲಿ ಅರ್ಬನೈಸೇಷನ್ ಹೆಚ್ಚಾಗ್ತಿರೋದ್ರಿಂದ, ಅಂದರೆ ಒಂದೇ ಕಡೆ ನಾವು ಕೂತಿ ಕೆಲಸ ಮಾಡೋದಿರಬಹುದು, ಯಾವುದೇ ಥರ ಫಿಸಿಕಲ್ ಆ್ಯಕ್ಟಿವಿಟಿ ಇರೋದಿಲ್ಲ, ಜಂಕ್ ಫುಡ್ ಮೇಲೆ ಹೆಚ್ಚಾಗಿ ಡಿಪೆಂಡ್ ಆಗೋದು, ಇವೆಲ್ಲ ಕಾರಣದಿಂದ ಡೆಫಿನೆಟ್ಲಿ ಈ ಒಂದು ಡಯಾಬಿಟೀಸ್ ಸಮಸ್ಯೆ ಬರಬಹುದು. ಇದ್ರ ಜೊತೆ ಒಂದು ವೇಳೆ ಏನಾದರೂ ನಮಗೆ ಪದೇ ಪ್ಯಾನ್ಕ್ರಿಯಾಸ್ ಇನ್ಫೆಕ್ಷನ್ ಆಗ್ತಾ ಹೋದಾಗ ಆಗಲೂ ಕೂಡ ಈ ಒಂದು ಸಕ್ಕರೆ ಕಾಯಿಲೆ ಕಂಡುಬರಬಹುದು. ಫ್ಯೂ ಕೇಸಸಲ್ಲಿ ನಾವು ನೋಡ್ತೀರಿ ಡ್ಯೂರಿಂಗ್ ಪ್ರೆಗ್ನೆನ್ಸಿ ಈ ಒಂದು ಸಮಸ್ಯೆ ಕಂಡುಬರುತ್ತೆ. ನಂತರ ಪೋಸ್ಟ್ ಡೆಲಿವರಿ ಅದಾಗದೇ ಸರಿ ಹೋಗುತ್ತೆ. ಅಥವಾ ಸರ್ಟನ್ ಔಷಧಿ, ಸರ್ಟನ್ ಸ್ಟಿರಾಯ್ಡ್ಸ್ ಅಂತ ನಾವು ಹೇಳ್ತೀರಿ, ಇದು ಲಾಂಗ್ ಟರ್ಮಾಗಿ ತಗೊಂಡಾಗ ಈ ಒಂದು ಸಮಸ್ಯೆ ಕಂಡುಬರಬಹುದು. ಪದೇ ವೈರಲ್ ಇನ್ಫೆಕ್ಷನ್ಸ್ ಆಗಿ ಒಂದು ವೇಳೆ ಪ್ಯಾನ್ಕ್ರಿಯಾಸಿಗೆ ಎಫೆಕ್ಟ್ ಆಗ್ತಾ ಹೋದಾಗ ಆಗಲೂ ಕೂಡ ಈ ಒಂದು ಸಮಸ್ಯೆ ಕಂಡುಬರಬಹುದು. ಇದ್ರ ಜೊತೆ ನಾವು ನೋಡ್ತೀರಿ ಒಂದು ಲೈಫ್ ಸ್ಟೈಲ್ ಡಿಸೀಸ್ ಅಂತ ಹೇಳಿದಾಗ ಸ್ಟ್ರೆಸ್ ಜಾಸ್ತಿ ಆಗ್ತಾ ಹೋದಾಗ, ಮೆಂಟಲ್ ಸ್ಟ್ರೆಸ್ ಇರಬಹುದು, ಫಿಸಿಕಲ್ ಸ್ಟ್ರೆಸ್ ಇರಬಹುದು, ಇದರಿಂದನೂ ಕೂಡ ಈ ಒಂದು ಸಮಸ್ಯೆ ಟ್ರಿಗರ್ ಆಗುವಂಥ ಪಾಸಿಬಿಲಿಟೀಸ್ ನಾವು ನೋಡಬಹುದು. ಓಕೆ, ನಾವು ಹಿಂದೆಲ್ಲ ಗಮನಿಸ್ತಾ ಇದ್ವಿ ಅಂದರೆ ಮಧುಮೇಹ ಡಯಾಬಿಟಿಸ್ ಅಂತಂದ್ರೆ ಇದ್ರ ಶ್ರೀಮಂತರ ಕಾಯಿಲೆ, ಏಜ್ ಆದವರಲ್ಲಿ ಕಾಣಿಸ್ಕೊಳ್ಳುತ್ತೆ, ಬಡವರ ಬಗ್ಗರಲ್ಲಿ ಇದು ಕಾಣಿಸ್ಕೊಳ್ಳಲ್ಲ ಅಂತ ಇತ್ತು. ಬಟ್ ಇತ್ತೀಚಿನ ದಿನಮಾನಗಳಲ್ಲಿ ಗಮನಿಸ್ತಾ ಇದ್ವಿ ಯಾವ ಏಜ್ನ ಅಂತರ ಇಲ್ಲ, 25 ವರ್ಷದಲ್ಲೂ ಕಾಣಿಸ್ಕೊಳ್ಬಹುದು, 55 ವರ್ಷಕ್ಕೂ ಕಾಣಿಸ್ಕೊಳ್ಬಹುದು, ಈ ರೀತಿ ಆಗ್ಬಿಟ್ಟಿದೆ. ಅಂದ್ರೆ ತುಂಬಾ ಜನಕ್ಕೆ ಏನಂತಂದ್ರೆ ಮಧುಮೇಹ ಬಂದಿದೆ ಅಂತ ತಿಳ್ಕೊಳ್ಳೋದೇ ತುಂಬಾ ಡಿಲೇ ಆಗ್ಬಿಡುತ್ತೆ. ಅಥವಾ ತುಂಬಾ ಏನಾದ್ರು ಸುಸ್ತಾಗಿ ಬಿದ್ದಾಗ ಆಗ ಡಾಕ್ಟರ್ ಹತ್ರ ಟೆಸ್ಟ್ ಮಾಡ್ಸಕ್ ಹೋದಾಗ ಅವಾಗ ತಿಳ್ಕೊಳ್ತಾರೆ. ಏನಾದ್ರು ಸಿಂಪ್ಟಮ್ಸ್ಗಳು ಗೊತ್ತಾಗುತ್ತಾ ಮುಂಚೆನೆ? ಸಾಕಷ್ಟು ಕೇಸಸಲ್ಲಿ ಸಿಂಪ್ಟಮ್ಸ್ ಕಂಡು ಬಂದೇ ಬರುತ್ತೆ. ಲೈಕ್ ಸಿಂಪಲ್ ಸಿಂಪ್ಟಮ್ಸ್ ನಾವು ನೋಡಬಹುದು, ತುಂಬ ಜಾಸ್ತಿ ಸುಸ್ತಾಗೋದು, ಅಥವಾ ತೂಕ ತುಂಬಾ ಕಡಿಮೆ ಆಗ್ತಾ ಹೋಗುತ್ತೆ ಯಾವುದೇ ಒಂದು ಕಾರಣ ಇಲ್ಲದೆ. ಒಂದು ತಿಂಗಳಲ್ಲೇ 5-6 kg ತೂಕ ಕಡಿಮೆ ಆಗಬಹುದು. ಅಥವಾ ಪದೇ ಮೂತ್ರದ ವಿಸರ್ಜನೆ ಹೆಚ್ಚಾಗ್ತಾ ಹೋಗುತ್ತೆ, ಅದು ಕೂಡ ರಾತ್ರಿ ಹೊತ್ತು ಹೆಚ್ಚಾಗಬಹುದು. ಈ ಥರದ ಏನಾದರೂ ಒಂದು ಸಿಂಪ್ಟಮ್ಸ್ನ ನಾವು ನೋಡಿದಾಗ ಇದನ್ನು ನಾವು ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗಬಾರ್ದು. ಅಥವಾ ನಮ್ಮ ಚರ್ಮದ ಮೇಲೆ ಪದೇ ಬಾಯ್ಲ್ಸ್ ಆಗಬಹುದು, ಮೂತ್ರದ ಇನ್ಫೆಕ್ಷನ್ ಆಗಬಹುದು,
ಅಥವಾ ನಮಗೇನಾದರೂ ಒಂದು ಕಾಯಿಲೆ ಲೈಕ್ ಏನಾದರೂ ಒಂದು ಜ್ವರ ಬಂದಾಗ ಆ ಜ್ವರ ಬೇಗ ವಾಸಿ ಆಗ್ತಿರೋದಿಲ್ಲ, ಔಷಧಿ ತೊಗೊಂಡಾಗ ಕಡಿಮೆ ಆಗುತ್ತೆ, ನಂತರ ಮತ್ತೆ ಅದೇ ಥರ ಬರುತ್ತೆ. ಸೊ ಈ ಥರ ಸಿಮ್ಟಮ್ಸ್ ಡೆಫಿನೆಟ್ಲಿ ನಾವು ಒಂದು ಟ್ರಯಡ್ ಆಫ್ ಸಿಮ್ಟಮ್ಸ್ನ ನಾವು ನೋಡ್ತೀರಿ. ಅದೇ ಥರ ಒಂದು 10 to 12% ಕೇಸಸಲ್ಲಿ ಯಾವುದೇ ಒಂದು ಸಿಮ್ಟಮ್ ಇಲ್ಲದೆ ಈ ಒಂದು ಕಾಯಿಲೆ ಹಾಗೆ ಮುಂದುವರಿತಾ ಹೋಗಬಹುದು. ಸೊ ಇದಕ್ಕೆ ನಾವು ಎಸಿಮ್ಟಮ್ಯಾಟಿಕ್ ಕೇಸಸ್ ಅಂತ ನಾವು ಹೇಳ್ತೀರಿ. ಬೇರೆ ಏನಾದರೂ ಒಂದು ಪರೀಕ್ಷೆ ಮಾಡಿಸಿದಾಗ, ಬೇರೆ ಯಾವುದಾದ್ರೂ ಒಂದು ಕಾಯಿಲೆಗೆ ಅಥವಾ ರುಟೀನಾಗಿ ಒಂದು ಬ್ಲಡ್ ಟೆಸ್ಟ್ ಮಾಡಿಸಿದಾಗ ಆಗ ನಾವು ನೋಡ್ತೀರಿ ಶುಗರ್ ವ್ಯಾಲ್ಯೂಸ್ ತುಂಬ ಹೆಚ್ಚಿರುತ್ತೆ, ಬಟ್ ಯಾವುದೇ ಸಿಮ್ಟಮ್ಸ್ ಇರೋದಿಲ್ಲ. ಇದು ಕೂಡ ಒಂದು ಪಾಸಿಬಿಲಿಟಿ ಇರುತ್ತೆ. ಬಟ್ ಇದಕ್ಕೆ ನಾವು ಜನರಲಿ ನಾವೇನು ಅಡ್ವೈಸ್ ಮಾಡ್ತೀರಂದರೆ, ಒಂದು ವೇಳೆ 2 ಪೇರೆಂಟ್ಸು ಕೂಡ ಡಯಾಬಿಟಿಕ್ ಇದ್ದರೆ, ತಂದೆ ತಾಯಿ ಇಬ್ಬರು ಕೂಡ ಡಯಾಬಿಟೀಸ್ ಇದ್ದರೆ, 35-40 ವರ್ಷ ಒಬ್ಬ ಆ ಪರ್ಟಿಕ್ಯುಲರ್ ಇಂಡಿವಿಜುವಲ್ ಅವ್ರು ಇದ್ದಾಗ ಅವರು ಜನರಲಿ 6 ಮಂತ್ಸಿಗೆ ಅಥವಾ ವರ್ಷಕ್ಕೆ ಒಂದು ಸತಿ ಈ ಒಂದು ಸಿಂಪಲ್ ಬ್ಲಡ್ ಟೆಸ್ಟ್ ಮಾಡಿಸ್ಕೊಳೋದು ತುಂಬ ಇಂಪಾರ್ಟೆಂಟ್. ಬಿಕಾಸ್ 2 ಪೇರೆಂಟ್ಸ್ಗೂ ಕೂಡ ಈ ಒಂದು ಕಾಯಿಲೆ ಇದ್ದಾಗ ಇವರಲ್ಲೂ ಬರುವ ಸಾಧ್ಯತೆ ಹೆಚ್ಚಿರುತ್ತೆ. ಸೊ ಈ ಥರ ಒಂದು ಒಳ್ಳೆ ಲೈಫ್ ಸ್ಟೈಲ್ ಇಟ್ಕೊಂಡಿರಲಿಲ್ಲ ಅಂದಾಗ, ಅಥವಾ ಅವ್ರ ಬಾಡಿ ವೆಯ್ಟ್ ಹೆಚ್ಚು ಆಗ್ತಾ ಇದ್ದಾಗ, ಒಬೇಸಿಟಿ ಇದ್ದಾಗ, ತುಂಬ ಜಾಸ್ತಿ ಆಲ್ಕೋಹಾಲ್ ಮೇಲಿರಬಹುದು, ಜಂಕ್ ಫುಡ್ ಮೇಲಿರಬಹುದು, ಈ ಥರ ಇದ್ದಾಗ, ಲ್ಯಾಕ್ ಆಫ್ ಎಕ್ಸಸೈಸ್ ಇದ್ದರೆ ಡೆಫಿನೆಟ್ಲಿ ಈ ಥರದ ಒಂದು ಟೆಸ್ಟ್ನ ನಾವು ಫ್ರೀಕ್ವೆಂಟಾಗಿ ಎವ್ರಿ 6 ಮಂತ್ಸ್ ಒಂದು ಸಿಂಪಲ್ ಬ್ಲಡ್ ಟೆಸ್ಟ್ ಮಾಡಿಸ್ಕೊಳ್ಳೋದು ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಒಬ್ರು ಕಾಲರ್ ಇದ್ದಾರೆ, ಮಾತನಾಡ್ಸೋಣ. ಜಯರಾಜ್ ಕರೆ ಮಾಡ್ತಾರೆ ಮೈಸೂರಿನಿಂದ. ನಮಸ್ತೆ ಜಯರಾಜ್ ಅವರೇ. ನಮಸ್ತೆ. ಡಾಕ್ಟರ್ ಇದ್ದಾರೆ, ಮಾತನಾಡಿ. ಓಕೆ. ಹಲೋ ಸರ್, ನಮಸ್ತೆ. ನಮಸ್ತೆ. ಜಯರಾಜ್ ಅಂತ ಸರ್, ನನ್ನ ಹೆಸರು. 64 ವರ್ಷ. ಹೇಳಿ ಸರ್. ನನಗೆ ಡಯಾಬಿಟಿಸ್ 2004ರಿಂದ ಸಿಂಪ್ಟಮ್ಸ್ ಗೊತ್ತಾಯ್ತು ಸರ್. ಓಕೆ. ಇಲ್ಲಿನ ಪ್ರಸಿದ್ಧಿ ಇರ್ತಕ್ಕಂಥ ಎಲ್ಲ ಮಧುಮೇಹ ಡಾಕ್ಟರ್ ಹತ್ರ ಚಿಕಿತ್ಸೆ ಪಡಿತಾ ಇದ್ದೆ ಸರ್. ಓಕೆ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ತುಂಬಾ ಪಾದ ಉರಿಗಳು ಸರ್, ಎರಡೂನು. ಓಕೆ. ಅಸಾಧಾರಣ ಪಾದದ ಉರಿ. ಓಕೆ, ಸರಿ. ಆಮೇಲೆ ವೆಯ್ಟ್ ರಿಡ್ಯೂಸ್ ಆಯ್ತು ಬಿಡಿ, ಏಜ್ ಇದೆ ಮತ್ತೊಂದಿದೆ ಅಂತೇಳಿ ನಾನು 78 kg ಇದ್ದವನು ಇವಾಗ ಸರ್ 58 ಬಂದಿದ್ದೀನಿ ಸರ್. ಓಕೆ. 20 kg ಲೆಸ್ ಆಗಿದೆ. ತೂಕದ ಬಗ್ಗೆ ಏನು ನನಗೆ ಕಾಳಜಿ ಇಲ್ಲ, ಬಟ್ ಪಾದದ ಉರಿ ತುಂಬಾ ಸರ್, ಅಸಾಧಾರಣ ಪಾದದ ಉರಿ. ಓಕೆ, ನೋಡಿ, ಜನರಲಿ ಈ ಒಂದು ಸಕ್ಕರೆ ಕಾಯಿಲೆ ಇದ್ದಾಗ, ಈ ಥರ ಕಾಲು ಉರಿ ಸ್ಟಾರ್ಟ್ ಆದಾಗ ಇದಕ್ಕೆ ನಾವು ನ್ಯೂರೋಪತಿ ಅಂತ ಹೇಳ್ತೀರಪ್ಪ. ಅಂದರೆ ಕಾಲಲ್ಲಿ ಏನೊಂದು ರಕ್ತದ ನರಗಳಲ್ಲಿ ರಕ್ತದ ಫ್ಲೋ, ರಕ್ತದ ಸಂಚಿಕೆ ಹೇಗಿರುತ್ತೋ ಅದು ಕಡಿಮೆ ಆಗ್ತಾ ಹೋಗುತ್ತೆ. ಅದರಲ್ಲಿಂದ ನಿಮಗೆ ಈ ಒಂದು ಸಮಸ್ಯೆ ಆಗ್ತಾ ಇರೋದು. ಜನರಲಿ ನಿಮ್ಮ ಶುಗರ್ಗೆ ನೀವೇನು ಮಾತ್ರೆ ತೊಗೊಳ್ತಿದ್ದೀರಾ ಅದರಿಂದ ನಿಮ್ಮ ಶುಗರ್ ಕಂಟ್ರೋಲ್ ಆಗ್ತಾ ಇದೆ ಅಷ್ಟೇ. ಬಟ್ ಈ ಒಂದು ನ್ಯೂರೋಪತಿ ಏನಾಗಿದೆ ಅಂದರೆ, ಈ ಕಾಲಲ್ಲಿ ರಕ್ತದ ಫ್ಲೋ ಏನು ಕಡಿಮೆ ಆಗ್ತಿದೆಯೋ ಆ ಔಷಧಿ ಅದಕ್ಕೆ ಹೆಲ್ಪ್ ಆಗೋದಿಲ್ಲ. ಸೊ ಇದಕ್ಕೆ ನಾವು ಬೇರೆ ಔಷಧಿ ಮಾಡಬೇಕಾಗತ್ತೆ. ಬಟ್ ಈ ಸಮಸ್ಯೆ ಆಗ್ತಿರೋದು ನಿಮಗೆ ಸಕ್ಕರೆ ಕಾಯಿಲೆಯಿಂದನೇ. ಸೊ ಇದಕ್ಕೆ ನಾವು ಔಷಧಿ ಮಾಡಬೇಕಾಗತ್ತೆ. ಆ ಔಷಧಿ ಮಾಡಿದಾಗ ಆ ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂವ್ ಆಗ್ತಾ ಹೋದರೆ ಆಗ ಕ್ರಮೇಣ ಈ ಒಂದು ನಿಮಗೇನೊಂದು ಕಾಲು ಚುಚ್ತಾ ಇದೆಯೋ, ಉರಿ ಬರ್ತಿದೆಯೋ, ಅದು ಕ್ರಮೇಣ ಕಡಿಮೆ ಆಗುತ್ತೆ. ಬಟ್ ಈಗ 20 kg ಅಷ್ಟು ತೂಕ ಕಡಿಮೆ ಆಗಿದ್ದರೆ, ಓವರ್ ಅ ಪೀರಿಯಡ್ ಆಫ್ ಕಡಿಮೆ ಆಗಿದ್ರೂ ಕೂಡ ಇಷ್ಟು ಜಾಸ್ತಿ ಕಡಿಮೆ ಆಗೋದು ಒಳ್ಳೆಯದಲ್ಲ. ಬಟ್ ಇದು ಕೂಡ ಆಗ್ತಿದ್ರೆ ಇದರಿಂದ ಬೇರೆ ಸಿಮ್ಟಮ್ಸ್ ಆಗಬಹುದು. ಸೊ ಇದಕ್ಕೆ ಬೇರೆ ಒಂದು ಟೆಸ್ಟ್ ಬರುತ್ತೆ. ಸೊ ಆ ಒಂದು ಟೆಸ್ಟ್ ಮಾಡಿಸಿ, ಒಂದು ವೇಳೆ ಏನಾದರೂ ನಿಮ್ಮ ನರಕ್ಕೆ ತುಂಬಾ ಜಾಸ್ತಿ ಇದು ಎಫೆಕ್ಟ್ ಆಗ್ತಾ ಇದೆಯಾ, ಒಂದು ವೇಳೆ ಇದೇನಾದರೂ ಕೀಟೋ ಎಸಿಡೋಸಿಸ್ ಅಂತ ಹೇಳ್ತೀರಿ, ಒಂದು ವೇಳೆ ಈ ಸ್ಟೇಜಿಗೆ ಏನಾದರೂ ಆಗ್ತಿದೆ ಅಂತ ನಾವು ನೋಡ್ಕೊಳ್ಬೇಕಾಗತ್ತೆ. ಸೊ ಆ ಒಂದು ಪರೀಕ್ಷೆ ಮಾಡಿಸಿ ಇದಕ್ಕೆ ತಕ್ಕಂಗೆ ನಾವು ಸರ್ಟನ್ ಹೋಮಿಯೋಪತಿ ಚಿಕಿತ್ಸೆ ಕೊಟ್ಟರೆ ಡೆಫಿನೆಟ್ಲಿ ಒಂದು ಕಾಯಿಲೆನ ನಾವು ಕಂಟ್ರೋಲ್ ಮಾಡಬಹುದಪ್ಪ. ಧನ್ಯವಾದ ಜಯರಾಜ್ ಅವರೇ ಕರೆ ಮಾಡೋದಕ್ಕಾಗಿ. ಇನ್ನು ತುಂಬ ಜನಕ್ಕೆ ಏನಂತಂದರೆ, ಈಗ ಒಂದು ಸರಿ ಶುಗರ್ ಬಾಧಿಸಿದ್ರೆ ಲೈಫ್ ಲಾಂಗ್ ಅವರು ಟ್ರೀಟ್ಮೆಂಟ್ ತಗೊಳ್ಬೇಕು ಅನ್ನೋದು, ಅಥವಾ ಇನ್ಸುಲಿನ್ಸ್ಗೆ ಮೊರೆ ಹೋಗಬೇಕಾಗತ್ತೆ ಅನ್ನುವಂಥದ್ದು. ತುಂಬ ಜನ ಏನು ಮಾಡ್ತಾರೆ, ನೆಗ್ಲೆಕ್ಟ್ ಮಾಡ್ತಾ ಹೋಗ್ತಾರೆ. ನನಗೇನು ರೀತಿ ಸಿಂಪ್ಟಮ್ಸ್ ಕಾಣ್ತಿಲ್ಲ, ಒಂದ್ಸರಿ ಶುಗರ್ ಪತ್ತೆ ಆಗಿದೆ, ಒಂದ್ಸರಿ ಹೋಗ್ತೀನಿ ಡಾಕ್ಟರ್ ಹತ್ರ, ಟ್ಯಾಬ್ಲೆಟ್ ತೊಗೊಳ್ತೀನಿ, ಅದನ್ನೇ ಲೈಫ್ ಲಾಂಗ್ ತೊಗೊಳ್ತೀನಿ ಅಂತ ಹೋಗ್ತಾರೆ. ಇನ್ನು ತುಂಬ ಜನ ಏನು ಮಾಡ್ತಾರೆ, ಒಂದ್ಸರಿ ಇನ್ಸುಲಿನ್ ಅಡಿಕ್ಟ್ ಆದರೆ ಎಷ್ಟು mg ಹೇಳಿರ್ತಾರೆ ಅದನ್ನೇ ಕಂಟಿನ್ಯೂಸ್ ಆಗಿ 6 months 1 year ತೊಗೊಂಡು ಹೋಗ್ತಾರೆ, ಮತ್ತೆ ಡಾಕ್ಟರ್ನ ಫಾಲೋ ಅಪ್ ಮಾಡೋದಿಲ್ಲ. ಜೊತೆಗೆ ಲೋ ಬ್ಲಡ್ ಪ್ರೆಷರ್ನಲ್ಲೂ ಕೂಡ ನಾವು ನೋಡ್ತಾ ಇರ್ತೀವಿ, ಅದರಲ್ಲೂ ಕೂಡ ಸಮಸ್ಯೆಗಳಾಗ್ತಾ ಹೋಗುತ್ತೆ. ಅಂದರೆ ಈ ರೀತಿ ಎಲ್ಲ ಮಾಡೋದ್ರಿಂದ ಬೇರೆ ಏನಾದರೂ ಸೈಡ್ ಎಫೆಕ್ಟ್ಸ್ ಆಗ್ತಾ ಹೋಗುತ್ತಾ, ದೇಹದ ಬಹು ಅಂಗಾಂಗ ವೈಫಲ್ಯಕ್ಕೆ ಕಾರಣಗಳಾಗ್ತಾ ಹೋಗುತ್ತಾ? ನೋಡಿ, ಸಕ್ಕರೆ ಕಾಯಿಲೆ ಕಂಡು ಬಂದಿದ ತಕ್ಷಣವೇ ಒಂದೇ ದಿನ ಅದರಲ್ಲಿ ಮೇಜರ್ ಎಫೆಕ್ಟ್ಸ್ ಅಥವಾ ಮೇಜರ್ ಕಾಂಪ್ಲಿಕೇಶನ್ಸ್ ಕಂಡು ಬರೋದಿಲ್ಲ. ಈಗ ಲಾಸ್ಟ್ ಕಾಲರು ಕೂಡ ಹೇಳ್ತಿದ್ರು, ಈಗ ಅವರಿಗೆ ಸುಮಾರು ವರ್ಷದಿಂದ ಇದೆ, ಈ ಸ್ವಲ್ಪ ತಿಂಗಳಿಂದ ಕಾಲುರಿ ಸ್ಟಾರ್ಟ್ ಆಗ್ತಿದೆ ಅಂತ. ಸೊ ಸಕ್ಕರೆ ಕಾಯಿಲೆನ ನಾವು ಕಂಟ್ರೋಲಲ್ಲಿ ಇಟ್ಕೊಂಡಿರಲಿಲ್ಲ ಅಂದರೆ, ತುಂಬ ಜಾಸ್ತಿ ಫ್ಲಕ್ಚುಯೇಷನ್ಸ್ ಆಗ್ತಾ ಹೋದಾಗ ಡೆಫಿನೆಟ್ಲಿ ಸಾಕಷ್ಟು ಕಾಂಪ್ಲಿಕೇಶನ್ಸ್ ಕಂಡು ಬರಬಹುದು. ಸೊ ಈಗ ಸಕ್ಕರೆ ಕಾಯಿಲೆನ ಮೇಂಟೈನ್ ಮಾಡೋದಕ್ಕೆ ಅಥವಾ ಡೋಸೇಜ್ನ ರೆಗ್ಯುಲೇಟ್ ಮಾಡೋದಕ್ಕೆ, ಡೋಸೇಜ್ನ ಜಾಸ್ತಿ ಮಾಡೋದಕ್ಕಿರಬಹುದು, ಡೋಸೇಜ್ನ ಕಡಿಮೆ ಮಾಡೋದಿರಬಹುದು, ಅಥವಾ ಡೋಸೇಜ್ನ ಸ್ಟಾಪ್ ಮಾಡೋದಿರಬಹುದು, ಇವನ್ನೆಲ್ಲ ಮಾಡೋದಕ್ಕೆ ಸರ್ಟನ್ ಪ್ಯಾರಾಮೀಟರ್ಸ್ ಇದೆ. ಆ ಪ್ಯಾರಾಮೀಟರ್ಸ್ ಇಲ್ಲದೆ ನಾವು ಯಾವುದೇ ಒಂದು ಸ್ಟೆಪ್ನ ತಗೊಳಕ್ಕಾಗೋದಿಲ್ಲ. ಸೊ ಒಂದು ಸಿಂಪಲ್ ಸ್ಟೆಪ್, ಒಂದು ಬ್ಲಡ್ ಟೆಸ್ಟ್ ಬರುತ್ತೆ, ಅದಕ್ಕೆ ನಾವು HbA1c ಅಂತ ನಾವು ಹೇಳ್ತೀರಿ.
ಸೊ ಈ ಒಂದು ಟೆಸ್ಟ್ ನಮ್ಮ ದೇಹದ 3 ತಿಂಗಳ ಆ್ಯಾವ್ರೇಜ್ ವ್ಯಾಲ್ಯೂ, ಶುಗರ್ ಆ್ಯಾವ್ರೇಜ್ ವ್ಯಾಲ್ಯೂ ಹೇಳುತ್ತೆ. ಒಂದು ವೇಳೆ ಈ ಆ್ಯಾವ್ರೇಜ್ ವ್ಯಾಲ್ಯೂ 7% ಇತ್ತು ಅಂದಾಗ ಇದಕ್ಕೆ ನಾವು ಗುಡ್ ಕಂಟ್ರೋಲ್ ಅಂತ ಹೇಳ್ತೀರಿ. ಸೊ ಈ ಗುಡ್ ಕಂಟ್ರೋಲ್ ಇದ್ದೇ ಒಂದು ವೇಳೆ ಸಿಮ್ಟಮ್ಸ್ ಕಡಿಮೆ ಆಗಿದ್ದಾಗ ಅಥವಾ ಏನೇ ಒಂದು ಸಿಮ್ಟಮ್ಸ್ ಇರಲಿಲ್ಲ, ವೆಯ್ಟ್ ಲಾಸ್ ಆಗ್ತಾಯಿಲ್ಲ, ವೆಯ್ಟ್ ಮೇಂಟೈನ್ ಆಗಿದೆ ಅಥವಾ ಒಂದು ಒಳ್ಳೆ ಲೈಫ್ ಸ್ಟೈಲ್, ಒಂದು ಒಳ್ಳೆ ಆಹಾರ ತೊಗೊಳ್ತಿದ್ದೀರಾ, ಎಕ್ಸಸೈಸ್ ಕರೆಕ್ಟಾಗಿ ಮಾಡ್ತಿದ್ದೀರಾ, ಆ ಸಂದರ್ಭ ಇದ್ದಾಗ ನಾವು ಇನ್ಸುಲಿನ್ ಇರಬಹುದು ಅಥವಾ ಸರ್ಟನ್ ಮೆಡಿಕೇಷನ್ಸ್ ಇರಬಹುದು, ಅದನ್ನು ನಾವು ಗ್ರ್ಯಾಡ್ಯುಲಿ ರಿಡ್ಯೂಸ್ ಮಾಡಬಹುದು. ಬಟ್ ಒಂದು ವೇಳೆ ಈ ಒಂದು ಟೆಸ್ಟ್ ರೀಡಿಂಗ್ಸ್ ಒಂದು ವೇಳೆ 8% ಇತ್ತು, 9% ಇತ್ತು ಅಥವಾ 9ಕ್ಕಿಂತ ಜಾಸ್ತಿ ಇದ್ದಾಗ ಡೆಫಿನೆಟ್ಲಿ ಅದನ್ನು ನಾವು ಕಡಿಮೆ ಮಾಡೋಕ್ಕಾಗೋದಿಲ್ಲ. ಬಹುಶಃ ಆ ಸಂದರ್ಭದಲ್ಲಿ ನಾವು ಜಾಸ್ತಿ ಮಾಡಬೇಕಾಗತ್ತೆ. ಸೊ ಸರ್ಟನ್ ಪ್ಯಾರಾಮೀಟರ್ಸ್ ಇದೆ, ಸರ್ಟನ್ ಪ್ರೋಟೋಕಾಲ್ ಇದೆ. ಸೊ ಅದ್ರ ಮೇಲೆ ನಾವು ಮೆಡಿಕೇಷನ್ಸ್ನ ಕಡಿಮೆ ಮಾಡಬಹುದು ಅಥವಾ ಹೆಚ್ಚು ಮಾಡಬಹುದು. ನಾವೇ ಔಷಧಿ ತೊಗೊಳೋದಿರಬಹುದು ಅಥವಾ ನಾವೇ ಔಷಧಿ ಕಡಿಮೆ ಮಾಡೋದು ಡೆಫಿನೆಟ್ಲಿ ಒಳ್ಳೆಯದಲ್ಲ. ಬಿಕಾಸ್ ಇದು ಹೆಚ್ಚಾದಾಗ ಸಾಕಷ್ಟು ಲಾಂಗ್ ರನ್ನಲ್ಲಿ ಸಾಕಷ್ಟು ತೊಂದರೆ ಆಗಬಹುದು. ಹಾಗೆ ಟೈಪ್ 1 ಹಾಗೆ ಟೈಪ್ 2 ಎರಡು ರೀತಿ ಡಯಾಬಿಟಿಸ್ಗಳಿರುತ್ತೆ. ಸೊ ಎರಡಕ್ಕಿರ್ತಕ್ಕಂಥ ವ್ಯತ್ಯಾಸಗಳೇನು, ಟ್ರೀಟ್ಮೆಂಟ್ ವಿಧಾನಗಳು ಹೇಗಿರುತ್ತೆ ಎರಡರಲ್ಲಿ? ನೋಡಿ, ಟೈಪ್ 1 ಡಯಾಬಿಟೀಸ್ ಜನರಲಿ ಕ್ಲಾಸಿಫೈ ಮಾಡಿದಾಗ ನಾವು 40 ವರ್ಷಕ್ಕೆ ಮುಂಚೆ ಈ ಒಂದು ಕಾಯಿಲೆ ಬಂದಾಗ ಇದಕ್ಕೆ ನಾವು ಟೈಪ್ 1 ಡಯಾಬಿಟೀಸ್ ಅಂತ ಹೇಳ್ತೀರಿ. 40 ವರ್ಷ ಆದಮೇಲೆ ಈ ಒಂದು ಕಾಯಿಲೆ ಬಂದಾಗ ಟೈಪ್ 2 ಡಯಾಬಿಟೀಸ್ ಅಂತ ಹೇಳ್ತೀರಿ. ಬೇಸಿಕ್ಲಿ ಟೈಪ್ 1ಅಲ್ಲಿ ಏನಾಗುತ್ತೆ ಅಂದರೆ ಇದಕ್ಕೆ ನಾವು ಒಂದು ಆಟೋ ಇಮ್ಯೂನ್ ಕಾಂಪೊನೆಂಟ್ ಅಂತ ನಾವು ಹೇಳ್ತೀರಿ. ಅಂದರೆ ಚಿಕ್ಕ ಮಕ್ಕಳಲ್ಲೂ ಕೂಡ ಈ ಒಂದು ಸಮಸ್ಯೆ ಕಂಡುಬರಬಹುದು. ಅವರ ಫ್ಯಾಮಿಲಿ ಹಿಸ್ಟ್ರಿಯಲ್ಲಿ ಯಾರಿಗೂ ಕೂಡ ಈ ಒಂದು ಕಾಯಿಲೆ ಇರಲಿಲ್ಲ ಅಂದರೂ ಕೂಡ ಈ ಒಬ್ಬ ಪರ್ಟಿಕ್ಯುಲರ್ ಪೇಷಂಟ್ಗೆ ಈ ಒಂದು ಡಯಾಬಿಟೀಸ್ ಸಮಸ್ಯೆ ಕಂಡುಬರಬಹುದು. ನಮ್ಮ ದೇಹದಲ್ಲಿ ಏನೊಂದು ಇನ್ಸುಲಿನ್ ಉತ್ಪತ್ತಿ ಆಗ್ತಿರತ್ತೋ ಇನ್ಸುಲಿನ್ ಉತ್ಪತ್ತಿ ಆಗೋದಿಲ್ಲ, ಸ್ಟಾಪ್ ಆಗ್ತಾ ಹೋಗುತ್ತೆ. ಸೊ ಅದು ಇದ್ದಾಗ ಅದಕ್ಕೆ ನಾವು ಟೈಪ್ 1 ಡಯಾಬಿಟೀಸ್ ಅಂತ ಹೇಳ್ತೀರಿ. ಸೊ ಟೈಪ್ 2 ಡಯಾಬಿಟೀಸಲ್ಲಿ ಏನಾಗುತ್ತೆ ಅಂದರೆ ಇನ್ಸುಲಿನ್ ಉತ್ಪತ್ತಿ ಆಗ್ತಾ ಇರುತ್ತೆ, ಬಟ್ ಆ ಇನ್ಸುಲಿನ್ ಫಂಕ್ಷನಿಂಗ್ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಈಗ ನಾವು ನೋಡಿದಾಗ ಎರಡಲ್ಲೂ ಕೂಡ ಈಗ ನಾವು ಒಂದು ರಕ್ತದ ಪರೀಕ್ಷೆ ಮಾಡಿದಾಗ ಬ್ಲಡ್ ವ್ಯಾಲ್ಯೂಸ್ ಹೆಚ್ಚಾಗಿ ಕಂಡು ಬರುತ್ತೆ. ನಾರ್ಮಲ್ ವ್ಯಾಲ್ಯೂಸ್ ಏನಿರುತ್ತೋ 140 ಒಳಗಡೆ ಏನಿರಬೇಕು ಅದು ಹೆಚ್ಚಾಗಿ ಕಂಡು ಬರಬಹುದು, 200 ಇರಬಹುದು, 300 ಇರಬಹುದು. ಸೊ ಈಗ ಟೈಪ್ 1 ಇರಬಹುದು, ಟೈಪ್ 2 ಇರಬಹುದು. ಸೊ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಕ್ರೈಟೀರಿಯಾ ಏನಿರುತ್ತೆ ಅಂದರೆ ಈ ಒಂದು ಶುಗರ್ ವ್ಯಾಲ್ಯೂಸ್ ಏನು ಹೆಚ್ಚಾಗ್ತಿದೆಯೋ ಅದನ್ನು ಕಡಿಮೆ ಮಾಡೋಕ್ಕೆ ನಾವು ಸರ್ಟನ್ ಮೆಡಿಕೇಷನ್ಸ್ ಕೊಡ್ತೀರಿ. ಸೊ ಇದನ್ನು ಮಾಡ್ತಾ ಹೋದಾಗ ದೆನ್ ನಾವು ಸೆಕೆಂಡ್ ಲೈನ್ ಆಫ್ ಟ್ರೀಟ್ಮೆಂಟಲ್ಲಿ ಬರ್ತೀರಿ, ವೇರ್ ಈ ಶುಗರ್ಲಿಂದ ಏನೊಂದು ಕಾಂಪ್ಲಿಕೇಶನ್ಸ್ ಇರುತ್ತೋ ಲೈಕ್ ರೆಟಿನೋಪತಿ ಇರಬಹುದು, ನ್ಯೂರೋಪತಿ ಇರಬಹುದು, ನೆಫ್ರೋಪತಿ ಇರಬಹುದು, ಇವೆಲ್ಲ ಆಗದಿಲ್ದಂಗೆ ಸರ್ಟನ್ ಆಫ್ ಮೆಡಿಕೇಷನ್ಸ್ ಕೊಡ್ತೀರಿ. ಇದಕ್ಕೆ ಒಂದು ಕಾನ್ಸ್ಟಿಟ್ಯೂಷನಲ್ ಥೆರಪಿ ಅಂತ ಹೇಳ್ತೀರಿ. ಸೊ ಟೈಪ್ 1ಅಲ್ಲಿ, ನಂತರ ಟೈಪ್ 2 ಡಯಾಬಿಟೀಸಲ್ಲಿ, ಜೆಸ್ಟೇಷನಲ್ ಡಯಾಬಿಟೀಸಲ್ಲಿ ಆಗ ಈ ಒಂದು ಟ್ರೀಟ್ಮೆಂಟ್ ವೇರಿಯೇಷನ್ ಆಗ್ತಾ ಹೋಗುತ್ತೆ, ವೇರ್ ಆ ಸರ್ಟನ್ ಸ್ಟೇಜಸಲ್ಲಿ ಸರ್ಟನ್ ಕಾನ್ಸ್ಟಿಟ್ಯೂಷನಲ್ ಥೆರಪಿ ಆರ್ ಆ್ಯಂಟಿಮ್ಯಾಸ್ಮೆಟಿಕ್ ಮೆಡಿಕೇಷನ್ಸ್ ನಾವು ಅಡ್ಮಿನಿಸ್ಟರ್ ಮಾಡ್ತೀರಿ. ಓಕೆ, ಇನ್ನಷ್ಟು ಮಾಹಿತಿನ ನಾನು ನಿಮ್ಮಿಂದ ಪಡ್ಕೊಡ್ತೀನಿ. ಇವತ್ತಿನ ಸಂಚಿಕೆಯಲ್ಲಿ ಮಧುಮೇಹದ ಬಗ್ಗೆ ಮಾತನಾಡ್ತಾ ಇದ್ವಿ. ಡಾಕ್ಟರ್ ಉಮರ್ ಕೂಡ ನಮ್ಮೊಂದಿಗಿದ್ದಾರೆ, ಮತ್ತಷ್ಟು ಮಾಹಿತಿಗಳನ್ನ ಪಡ್ಕೊಳ್ಳೋಣ. ಈಗ ಮಧುಮೇಹಕ್ಕಾಗಿ ಸಾಕಷ್ಟು ಜನ ನಾನಾ ರೀತಿಯ ಅನ್ಯ ಪದ್ಧತಿಗಳನ್ನ ಬಳಸ್ತಾರೆ. ಅದಕ್ಕೂ ಜೊತೆಗೆ ಹೋಮಿಯೋಪತಿಗೂ ಇರತಕ್ಕಂಥ ವ್ಯತ್ಯಾಸಗಳೇನು? ಹೋಮಿಯೋಪತಿಗೆ ಒಂದು ವೇಳೆ ನಾವು ಶಿಫ್ಟ್ ಆಗ್ತೀವಿ ಅಂತಂದರೆ ಯಾವ ರೀತಿ ಚಿಕಿತ್ಸಾ ವಿಧಾನ ಮುಂದುವರಿಸಬೇಕಾಗುತ್ತೆ? ನೋಡಿ, ಹೋಮಿಯೋಪತಿ ಕೂಡ ಒಂದು ಸೈಂಟಿಫಿಕ್ ವೇ ಆಫ್ ಟ್ರೀಟ್ಮೆಂಟ್. ಈಗ ಈ ಕಾಯಿಲೆ ಮಧುಮೇಹ ಇರಬಹುದು ಅಥವಾ ಬೇರೆ ಒಂದು ಕಾಯಿಲೆ ಇರಬಹುದು. ಸೊ ಈ ಕಾಯಿಲೆ ಯಾವ ಸ್ಟೇಜಲ್ಲಿದೆ ಅದನ್ನೆಲ್ಲ ನಾವು ಡಿಫೈನ್ ಮಾಡಿ ಅದಕ್ಕೆ ನಾವು ಚಿಕಿತ್ಸೆ ಮಾಡ್ತೀರಿ. ಬೇಸಿಕ್ಲಿ ಹೋಮಿಯೋಪತಿಲಿ ನಾವೇನು ಮಾಡ್ತೀರಿ ಅಂದರೆ ಯಾವ ಕಾರಣದಿಂದ ಈ ಒಂದು ಕಾಯಿಲೆ ಆಗ್ತಾ ಇದೆ ಆ ಒಂದು ರೂಟ್ ಕಾಸಿಗೆ ನಾವು ಐಡೆಂಟಿಫೈ ಮಾಡಿ ನಾವು ಮೆಡಿಕೇಷನ್ಸ್ನ ನಾವು ಮಾಡ್ತಾ ಹೋಗ್ತೀರಿ. ಬೇಸಿಕ್ಲಿ ಹೋಮಿಯೋಪತಿಯಲ್ಲಿ ಒಂದು ಕಾನ್ಸ್ಟಿಟ್ಯೂಷನಲ್ ಥೆರಪಿ ಅಂತ ನಾವು ಹೇಳ್ತೀರಿ. ಸೊ ಕಾನ್ಸ್ಟಿಟ್ಯೂಷನಲ್ ಥೆರಪಿ ಅಂತ ಹೇಳಿದಾಗ ಈಗ 10 ಜನ ಡಯಾಬಿಟಿಕ್ ಪೇಷಂಟ್ಸ್ ಇದ್ದರೆ 10 ಜನಕ್ಕೆ ಔಷಧಿ ಬೇರೆ ಇರುತ್ತೆ, ಒಂದೇ ಥರ ಇರೋದಿಲ್ಲ. ಒಬ್ಬರಿಗೆ ಒಂದು ಕಾರಣದಿಂದ ಈ ಒಂದು ಸಮಸ್ಯೆ ಆಗಿರಬಹುದು, ಒಬ್ಬರಿಗೆ ಪ್ಯೂರ್ಲಿ ಸ್ಟ್ರೆಸ್ಲಿಂದ ಆಗಿರಬಹುದು, ಒಬ್ಬರಿಗೆ ಪ್ಯೂರ್ಲಿ ಅವರ ಲೈಫ್ ಸ್ಟೈಲ್ ಚೇಂಜಸ್ಲಿಂದ ಈ ಒಂದು ಸಮಸ್ಯೆ ಆಗಿರಬಹುದು. ಸೊ ಇವನ್ನು ಅನಲೈಸ್ ಮಾಡ್ತಾ ನಾವು ಸರ್ಟನ್ ಮೆಡಿಕೇಷನ್ಸ್ನ ಕೊಡ್ತೀರಿ. ಸೊ ಈ ಮೆಡಿಕೇಷನ್ಸ್ ತೊಗೊಳ್ತಾ ಹೋದಾಗ ಆಗ ಏನೊಂದು ಶುಗರ್ ಲೆವೆಲ್ಸ್ ಹೆಚ್ಚಾಗಿರುತ್ತೋ ಅದು ಕಡಿಮೆ ಆಗ್ತಾ ಹೋಗುತ್ತೆ. ಒಂದು ಅದ್ರ ಜೊತೆ ಒಂದು ತುಂಬ ಇಂಪಾರ್ಟೆಂಟ್ ಪಾಯಿಂಟ್ ಹೋಮಿಯೋಪತಿ ಚಿಕಿತ್ಸೆಯಲ್ಲಿ ಏನಂದರೆ ಇದು ಬರೀ ಸಕ್ಕರೆ ಕಾಯಿಲೆ ಕಂಟ್ರೋಲ್ ಮಾಡೋದು ಒಂದೇ ಅಲ್ಲ, ಇದ್ರ ಜೊತೆ ನಮ್ಮ ರೋಗ ನಿರೋಧಕ ಶಕ್ತಿ ಇಂಪ್ರೂವ್ ಮಾಡ್ತಾ ಹೋಗುತ್ತೆ. ಅದ್ರ ಜೊತೆ ಶುಗರ್ಲಿಂದ ಬರೋ ಕಾಂಪ್ಲಿಕೇಶನ್ಸ್ ಇರಬಹುದು, ಲೈಕ್ ನಾನು ಆಗಲೇ ಹೇಳ್ತಿದ್ದಂಗೆ ರೆಟಿನೋಪತಿ ಇರಬಹುದು, ನ್ಯೂರೋಪತಿ ಇರಬಹುದು, ನೆಫ್ರೋಪತಿ ಇರಬಹುದು, ಇವನ್ನೆಲ್ಲ ಡೆಫಿನೆಟ್ಲಿ ಅವಾಯ್ಡ್ ಮಾಡಬಹುದು. ಬಟ್ ಔಷಧಿ ಜೊತೆ ಸರ್ಟನ್ ಲೈಫ್ ಸ್ಟೈಲ್ ಚೇಂಜಸ್ ಇರಬಹುದು, ಡಯಟ್ ಇರಬಹುದು, ಇವನ್ನೆಲ್ಲ ಮಾಡೋದು ತುಂಬ ಇಂಪಾರ್ಟೆಂಟ್. ಇದನ್ನು ಮಾಡಿದ್ರೆ ಡೆಫಿನೆಟ್ಲಿ ಈ ಒಂದು ಕಾಯಿಲೆನ ನಾವು ಕಂಟ್ರೋಲ್ ಮಾಡ್ಕೊಳ್ಬಹುದು. ಈಗ ಬೇರೆ ಸಿಸ್ಟಮ್ ಆಫ್ ಮೆಡಿಸಿನ್ಸ್
ತಗೊಳ್ತಾ ಇದ್ದಾಗ ಈಗ ಮೆಡಿಕೇಷನ್ಸ್ ಹೋಮಿಯೋಪತಿ ಮೆಡಿಸಿನ್ಸ್ ತಗೊಳ್ಬೇಕಂದಾಗ ಅದನ್ನು ಕೂಡ ಡೆಫಿನೆಟ್ಲಿ ಮಾಡಬಹುದು. ಕನ್ಸಲ್ಟೇಷನ್ ಡ್ಯೂರಿಂಗಲ್ಲಿ ಏನು ಮೆಡಿಕೇಷನ್ಸ್ ತೊಗೊಳ್ತಿದ್ದೀರ ಅದನ್ನು ನಾವು ನಮ್ಗೆ ಇನ್ಫಾರ್ಮ್ ಮಾಡಿದಾಗ ನಾವು ಅದ್ರ ಪ್ರಕಾರ ತಕ್ಕಂಗೆ ನಾವು ಮೆಡಿಕೇಷನ್ಸ್ನ ಮಾಡ್ತೀರಿ. ಅದನ್ನು ಒಂದೇ ಸರಿ ನಾವು ಸ್ಟಾಪ್ ಮಾಡೋದಿಲ್ಲ. ಓವರ್ ಪೀರಿಯಡ್ ಆಫ್ ಟೈಮ್ ಗ್ರ್ಯಾಜುವಲಿ ಅದನ್ನು ನಾವು ಕಡಿಮೆ ಮಾಡ್ತಾ ಟ್ಯಾಪ್ ಡೌನ್ ಡೋಸಸ್ ಮಾಡ್ತಾ ಅದನ್ನು ನಾವು ಸ್ಟಾಪ್ ಮಾಡಬಹುದು. ಯಾವುದೇ ಒಂದು ಏಜ್ ಗ್ರೂಪಲ್ಲೂ ಕೂಡ ಈ ಒಂದು ಕಾಯಿಲೆಗೆ ಈ ಹೋಮಿಯೋಪತಿ ಚಿಕಿತ್ಸೆ ಡೆಫಿನೆಟ್ಲಿ ಯೂಸ್ ಮಾಡಬಹುದು. ಅಬ್ಸಲ್ಯೂಟ್ಲಿ ಏನೂ ಇದರಲ್ಲಿ ತೊಂದರೆ ಆಗೋದಿಲ್ಲ. ಭಾರತಿ ಕರೆ ಮಾಡಿದ್ದಾರೆ ಬೆಂಗಳೂರಿನಿಂದ. ನಮಸ್ತೆ ಭಾರತಿ ಅವರೇ. ಭಾರತಿ ಅವರೇ, ಧ್ವನಿ ಕೇಳ್ತಿದ್ಯಾ? ಟಿವಿ ವಾಲ್ಯೂಮ್ ಕಂಪ್ಲೀಟ್ ಆಗಿ ಮ್ಯೂಟ್ ಮಾಡಿ. ಕೇಳಿಸ್ತದೆ ಮಾತಾಡಿ ಡಾಕ್ಟರ್ ಹತ್ರ. ಹಲೋ, ನಮಸ್ತೆ ಸರ್. ಇದು ಭಾರತಿ ಅಂತ. ನಮ್ಮ ಮಗಳಿಗೆ ನನಗೆ ಪ್ರೆಗ್ನೆನ್ಸಿ ಇದ್ದಾಗ ಡಯಾಬಿಟಿಸ್ ಇತ್ತು. ನನಗೆ ಪ್ರೆಗ್ನೆನ್ಸಿ ಇದ್ದಾಗ ಕೇಳಿಸ್ತಾ ಇದೆಯಾ? ಹೇಳಿ ಮೇಡಮ್. ನನಗೆ ಪ್ರೆಗ್ನೆನ್ಸಿ ಇದ್ದಾಗ ಡಯಾಬಿಟಿಸ್ ಇತ್ತು. ಸೊ ಕಂಪ್ಲೀಟ್ ಆಗಿ ವಾಲ್ಯೂಮ್ ಮ್ಯೂಟ್ ಮಾಡಬೇಕು ಭಾರತಿ ಅವರೇ. ಇನ್ಸುಲಿನ್ ತಗೋತಾ ಇದೆ. 3 months ಇನ್ಸುಲಿನ್ ತಗೊಂಡಿದ್ದೀನಿ. ಇವಾಗ ಮುಂದೆ ಅವಳಿಗೆ ಏನಾದ್ರೂ ಆತರ ಡಯಾಬಿಟಿಕ್ ಪ್ರಾಬ್ಲಮ್ ಇರುತ್ತಾ ಮುಂದಕ್ಕೆ? ಓಕೆ ನೋಡಿ, ಜನರಲಿ ಈ ಒಂದು ಇದಕ್ಕೆ ನಾವು ಜೆನೆಟಿಕ್ ಥಿಯರಿ ಅಂತ ಹೇಳ್ತೀರಿ. ಅಂದರೆ ಈಗ 2 ಪೇರೆಂಟ್ಸ್ಗೂ ಕೂಡ, ತಂದೆ ತಾಯಿ ಇಬ್ಬರಿಗೂ ಕೂಡ ಡಯಾಬಿಟಿಸ್ ಇದ್ದರೆ ಅವ್ರಿಗೆ ಒಂದು ವೇಳೆ 4 ಮಕ್ಕಳು ಆದರೆ ಆ 4 ಮಕ್ಕಳಿಗೂ ಕೂಡ ಈ ಒಂದು ಸಮಸ್ಯೆ ಬರಬಹುದು. ಈಗ ಬರೀ ಒಂದು ಪೇರೆಂಟಿಗಿತ್ತು, ತಾಯಿ ಅಥವಾ ತಂದೆಗೆ ಮಾತ್ರ ಈ ಒಂದು ಕಾಯಿಲೆ ಇತ್ತು, ಅವರಲ್ಲಿ 4 ಮಕ್ಕಳಿದ್ದರೆ ಆ 4 ಮಕ್ಕಳಲ್ಲಿ 2 ಮಕ್ಕಳಿಗೆ ಈ ಒಂದು ಕಾಯಿಲೆ ಬರಬಹುದು. ಬಟ್ ಯಾವ 2 ಮಕ್ಕಳಿಗೆ ಬರುತ್ತೆ ಅಂತ ಹೇಳೋದು ಕಷ್ಟ ಆಗುತ್ತೆ. ಈಗ ನಿಮ್ಮ ಕೇಸಲ್ಲಿ ಜೆಸ್ಟೇಷನಲ್ ಡಯಾಬಿಟಿಸ್ ಇತ್ತು, ತಾವು ತೊಗೊಂಡಿದ್ದೀರಾ, ಈಗ ನಿಮ್ಮ ಮಗಳಿಗೆ ಬರುತ್ತೋ ಇಲ್ವೋ ಅಂತ ಹೇಳೋದು ಈ ಸ್ಟೇಜಸಲ್ಲೇ ಕಷ್ಟ ಇದೆ. ಬಟ್ ಇದಕ್ಕೆ ಸಿಂಪಲ್ ಥಿಂಗ್ಸ್, ಒಂದು ಒಳ್ಳೆಯ ಲೈಫ್ ಸ್ಟೈಲ್ನ ಲೀಡ್ ಮಾಡೋದು, ಇದನ್ನು ಮಾಡ್ತಾ ಹೋದರೆ ಡೆಫಿನೆಟ್ಲಿ ಏನೋ ಒಂದು ತೊಂದರೆ ಆಗೋದಿಲ್ಲ. ಈಗ ಓವರ್ ಅ ಪೀರಿಯಡ್ ಆಫ್ ಟೈಮ್ ಅವರು ಏಜ್ ಆಗ್ತಾ ಹೋದಾಗ ಸಿಂಪಲ್ ಎಕ್ಸಸೈಸ್ ಮಾಡ್ತಾ ಇರಬಹುದು, ಅಥವಾ ಈಗ ಚಿಕ್ಕ ವಯಸ್ಸಲ್ಲಿ ತುಂಬ ಜಾಸ್ತಿ ಜಂಕ್ ಫುಡ್ನ ಅವಾಯ್ಡ್ ಮಾಡೋದಿರಬಹುದು, ತುಂಬ ಜಾಸ್ತಿ ಸ್ವೀಟ್ಸ್ನ ಕೊಡೋದಿರಬಹುದು. ಇವನ್ನೆಲ್ಲ ನಾವು ಅವಾಯ್ಡ್ ಮಾಡ್ತಾ ಹೋದರೆ ಡೆಫಿನೆಟ್ಲಿ ಏನೂ ಒಂದು ತೊಂದರೆ ಆಗೋದಿಲ್ಲ. ಬಟ್ ಇದನ್ನು ಡಿಫೈನ್ ಮಾಡೋದು ಇದಕ್ಕೆ ಸರ್ಟನ್ ಬೇರೆ ಪ್ಯಾರಾಮೀಟರ್ಸ್ ಇರುತ್ತೆ, ಸರ್ಟನ್ ಟೆಸ್ಟ್ಸ್ ಇರುತ್ತೆ. ಬಟ್ ರಿಲೇಟಿವ್ಲಿ ಈಗಲೇ ಅದನ್ನು ಮಾಡೋಕ್ಕೆ ಹೋಗಬೇಡಿ, ಅವಶ್ಯಕತೆ ಇರೋದಿಲ್ಲ. ಒಂದು ಸಿಂಪಲ್ ಒಳ್ಳೆ ಡಯಟ್ನ ಕೊಡಿ, ಒಳ್ಳೆ ಲೈಫ್ ಸ್ಟೈಲ್ನ ಲೀಡ್ ಮಾಡಿದ್ರೆ ಡೆಫಿನೆಟ್ಲಿ ಇದನ್ನು ತಾವು ದೂರ ಇರಬಹುದು. ಧನ್ಯವಾದ ಭಾರತಿ ಅವರೇ ಕರೆ ಮಾಡೋದಕ್ಕಾಗಿ. ಇನ್ನು ಕೊರೋನಾ ಸಂಕಷ್ಟದ ಸಮಯ ಆಗಿರೋದ್ರಿಂದ ಈ ಸಂದರ್ಭದಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚು ಮಾಡ್ಕೊಳ್ಬೇಕು ಅಂತ ಎಲ್ಲರೂ ಕೂಡ ಹವಣಿಸ್ತಿರ್ತಾರೆ. ನಾನಾ ರೀತಿ ಅನ್ಯ ಪದ್ಧತಿಗಳನ್ನ ಯೂಸ್ ಮಾಡ್ತಿರ್ತಾರೆ. ಹೋಮಿಯೋಪತಿನಲ್ಲಿ ಯಾವ ರೀತಿ ಇದೆ ಇದಕ್ಕೆ? ನೋಡಿ, ಜನರಲಿ ಇಮ್ಯುನಿಟಿನ ಇಂಪ್ರೂವ್ ಮಾಡ್ಕೊಳ್ಳೋದ್ರಲ್ಲಿ ನಾವು 2 ಫ್ಯಾಕ್ಟರ್ಸ್ನ ನಾವು ನೋಡ್ತೀರಿ. ಒಂದು ಸಿಂಪಲ್ ಡಯಟ್ ಇರಬಹುದು, ನಮ್ಮ ಎಕ್ಸಸೈಸ್ ಪ್ಯಾಟ್ರನ್ ಇರಬಹುದು. ಇದನ್ನು ಮಾಡಿದ್ರೆ ಡೆಫಿನೆಟ್ಲಿ ನಮ್ಮ ಇಮ್ಯುನಿಟಿ ಇಂಪ್ರೂವ್ ಆಗ್ತಾ ಹೋಗುತ್ತೆ. ಇದರ ಜೊತೆ ಸರ್ಟನ್ ನ್ಯಾಚುರಲ್ ಸಬ್ಸ್ಟೆನ್ಸಸ್ ಇದೆ, ಇದನ್ನು ನಾವು ಯೂಸ್ ಮಾಡಿದಾಗಲೂ ಕೂಡ ನಮಗೆ ಸರ್ಟನ್ ಇಮ್ಯುನಿಟಿ ಇಂಪ್ರೂವ್ ಆಗುತ್ತೆ. ಲೈಕ್ ಸಿಂಪಲ್ ಸನ್ ರೇಸ್ ಇರಬಹುದು, ಸೂರ್ಯದ ಕಿರಣ ನಮ್ಮ ಕೈ ಕಾಲ ಮೇಲೆ ಬೀಳ್ತಾ ಹೋದರೆ ನಮಗೆ ವಿಟಮಿನ್ ಡಿ ಸಿಗುತ್ತೆ, ಇದರಿಂದ ಸಾಕಷ್ಟು ಇಮ್ಯುನಿಟಿ ಇಂಪ್ರೂವ್ ಆಗುತ್ತೆ. ನಾನಾ ಥರದ ಹಣ್ಣುಗಳನ್ನ ತಗೊಂಡಾಗ ಡೆಫಿನೆಟ್ಲಿ ಇದರಲ್ಲಿ ಸಾಕಷ್ಟು ಆ್ಯಂಟಿ ಆಕ್ಸಿಡೆಂಟ್ಸ್ ಇರುತ್ತೆ, ಇದರಿಂದನೂ ಕೂಡ ಇಮ್ಯುನಿಟಿ ಇಂಪ್ರೂವ್ ಆಗುತ್ತೆ. ಬಟ್ ಸರ್ಟನ್ ಸ್ಪೆಸಿಫಿಕ್ ಇಮ್ಯುನಿಟಿನ ಇಂಪ್ರೂವ್ ಮಾಡ್ಕೊಳ್ಬೇಕಾದಾಗ ಸರ್ಟನ್ ಮೆಡಿಕೇಷನ್ಸ್ ಇರುತ್ತೆ, ಸರ್ಟನ್ ಹೋಮಿಯೋಪತಿ ಚಿಕಿತ್ಸೆ ಇರುತ್ತೆ, ಇದನ್ನು ಯೂಸ್ ಮಾಡಿದ್ರೆ ಡೆಫಿನೆಟ್ಲಿ ನಮ್ಮ ಇಮ್ಯುನಿಟಿ ಇಂಪ್ರೂವ್ ಆಗುತ್ತೆ. ಅದ್ರ ಜೊತೆ ಬೇಸಿಕ್ಲಿ ಈಗ ಏನಾದರೂ ಒಂದು ಕಾಯಿಲೆ ಇದ್ದಾಗ, ಲೈಕ್ ಡಯಾಬಿಟೀಸ್ ಇರಬಹುದು, ಅಥವಾ ಹೈಪರ್ ಟೆನ್ಷನ್ ಇರಬಹುದು, ಅಥವಾ ರುಮೆಟೆಡ್ ಆರ್ಥರೈಟಿಸ್ ಇರಬಹುದು, ಅಥವಾ ಯಾವುದೇ ಒಂದು ಆಟೋ ಇಮ್ಯೂನ್ ಡಿಸಾರ್ಡರ್ ಇರಬಹುದು. ಸೊ ಈ ಥರ ಒಂದು ಕಾಯಿಲೆನ ನಾವು ಕಂಟ್ರೋಲಲ್ಲಿ ಇಟ್ಕೊಂಡಾಗ ಡೆಫಿನೆಟ್ಲಿ ನಮಗೇನೋ ಒಂದು ತೊಂದರೆ ಆಗೋದಿಲ್ಲ. ಈಗ ಕೋವಿಡ್ ನಾವು ಸಿಚುವೇಷನಲ್ಲಿ ಪ್ರೀ ಮಾರ್ಬಿಡಿಟೀಸಲ್ಲಿ ನಾವು ನೋಡುವಂಥದ್ದು, ಹೆಚ್ಚಾಗಿ ನಾವು ನೋಡುವಂಥದ್ದು ಡಯಾಬಿಟೀಸ್ ಆ್ಯಂಡ್ ಹೈಪರ್ ಟೆನ್ಷನ್ ಆ್ಯಂಡ್ ಸರ್ಟನ್ ಆಟೋ ಇಮ್ಯೂನ್ ಡಿಸಾರ್ಡರ್ಸ್. ಸೊ ಈ ಥರ ಒಂದು ಕಾಯಿಲೆ ಇದ್ದಾಗ ಇದನ್ನು ಮೇಂಟೈನ್ ಮಾಡ್ಕೊಳ್ಳೋದಕ್ಕೆ ಸರ್ಟನ್ ಕಾನ್ಸ್ಟಿಟ್ಯೂಷನಲ್ ಥೆರಪಿ ಹೋಮಿಯೋಪತಿ ಚಿಕಿತ್ಸೆ ಯೂಸ್ ಮಾಡಿದ್ರೆ ಡೆಫಿನೆಟ್ಲಿ ನಮ್ಮ ಇಮ್ಯುನಿಟಿನ ನಾವು ಇಂಪ್ರೂವ್ ಮಾಡ್ತಾ ಈ ಒಂದು ಕಾಯಿಲೆಯಿಂದ ನಾವು ದೂರ ಇರಬಹುದು. ಎಷ್ಟು ದಿನಗಳ ಕಾಲ ತೆಗೆದುಕೊಳ್ಬೇಕಾಗತ್ತೆ? ಹೇಗೆ ಪ್ರಾಸೆಸ್? ಜನರಲಿ ಈಗ ಆ ಒಂದು ಇಮ್ಯುನಿಟಿ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ಏಜ್ ಆಫ್ ದಿ ಪೇಷಂಟ್ ಮೇಲೆ ಡಿಪೆಂಡ್ ಆಗುತ್ತೆ. ಯಂಗರ್ ಏಜ್ ಗ್ರೂಪ್ಸಲ್ಲಿ ತುಂಬ ಬೇಗ ಈ ಒಂದು ಇಮ್ಯುನಿಟಿನ ನಾವು ಇಂಪ್ರೂವ್ ಮಾಡಬಹುದು. ಒಂದು ವೇಳೆ ಏಜ್ಡ್ ಇಂಡಿವಿಜುವಲ್ಸ್ ಇದ್ದರೆ 55-60 ಇಯರ್ಸ್ ಇದ್ದಾಗ, ಲಾಂಗ್ ಸ್ಟ್ಯಾಂಡಿಂಗ್ ಡಯಾಬಿಟಿಸ್ ಇದ್ದರೆ ಡೆಫಿನೆಟ್ಲಿ ಸಾಕಷ್ಟು ಟೈಮ್ ತೊಗೊಳ್ಬಹುದು. ಬಟ್ ಮೆಡಿಕೇಷನ್ಸ್ ತೊಗೊಳ್ತಾ ಹೋದಾಗ ಅದ್ರ ಜೊತೆ ನಾನು ಆಗಲೇ ಏನು ಹೇಳ್ತಿದ್ದೆ, ಒಂದು ಡಯಟ್ ಇರಬಹುದು, ಒಂದು ಎಕ್ಸಸೈಸ್ ಇರಬಹುದು, ಇದನ್ನು ಮಾಡಿದಾಗ ನಮ್ಮ ಇಮ್ಯುನಿಟಿ ಒಂದು ಎಬ್ಬಲ್ ಇರ್ತಾ ಹೋಗುತ್ತೆ. ಸೊ ಆ ಇಮ್ಯುನಿಟಿ ಆ ಒಂದು ಸ್ಟೇಜಲ್ಲಿದ್ದಾಗ ಡೆಫಿನೆಟ್ಲಿ ನಮ್ಮ ದೇಹದಲ್ಲಿ ಫೈಟಿಂಗ್ ಮೆಕ್ಯಾನಿಸಮ್ ಹೆಚ್ಚಿರುತ್ತೆ. ಯಾವುದೇ ಒಂದು ಬ್ಯಾಕ್ಟೀರಿಯಾ ಅಥವಾ ಒಂದು ವೈರಸ್ ಬಂದಾಗ ಅದನ್ನು ನಾವು ಫೈಟ್ ಮಾಡಬಹುದು. ಫೈಟಿಂಗ್ ಕೆಪಾಸಿಟಿ, ರೆಸಿಸ್ಟೆನ್ಸ್ ಹೆಚ್ಚಿರುತ್ತೆ. ಸೊ ಇಟ್ ಈಸ್ ಅ ಲಾಂಗ್ ಟರ್ಮ್ ಪ್ರೋಸೆಸ್. ಏಜ್ಡ್ ಗ್ರೂಪ್ಸಲ್ಲಿ ಲಾಂಗ್ ಟೈಮ್ ಪ್ರೋಸೆಸ್ ಆಗುತ್ತೆ. ವೆರಾಸ್ ಯಂಗರ್ ಏಜ್ ಗ್ರೂಪ್ಸಲ್ಲಿ ಸರ್ಟನ್ ಸ್ಪೆಸಿಫಿಕ್ ಮೆಡಿಕೇಷನ್ಸ್ ತೊಗೊಂಡ್ರೆ ಅದು ತುಂಬ ಬೇಗನೆ ಇಂಪ್ರೂವ್ ಆಗ್ತಾ ಹೋಗುತ್ತೆ. ಓಕೆ ಡಾಕ್ಟರ್, ಕಾರ್ಯಕ್ರಮಕ್ಕೆ ಆಗಮಿಸಿ ಹಲವು ಮಾಹಿತಿಯನ್ನು ನೀಡೋದಕ್ಕಾಗಿ ಧನ್ಯವಾದ. ಮೈ ಪ್ಲೇಷರ್.
ವೀಕ್ಷಕರು ಡಾಕ್ಟರ್ ಉಮರ್ ಅವ್ರನ್ನ ಭೇಟಿ ಮಾಡಬೇಕಂದ್ರೆ ಅಡ್ರೆಸ್ ಪ್ಲೇಟ್ ಈ ರೀತಿದೆ, ನೋಟ್ ಮಾಡ್ಕೊಳ್ಳಿ. ಹೋಮಿಕೇರ್ ಇಂಟರ್ನ್ಯಾಷನಲ್ ಪ್ರೈವೇಟ್ ಲಿಮಿಟೆಡ್, ಹಾಗೆ ಬೆಂಗಳೂರಿನ ಬ್ರಾಂಚಸ್ ಈ ರೀತಿದೆ: ಜಯನಗರ, ಮಲ್ಲೇಶ್ವರಂ, ಇಂದಿರಾನಗರ, HSR ಲೇಔಟ್. ಇತರೆ ಬ್ರಾಂಚಸ್ಗಳು ಬೆಳಗಾವಿ, ದಾವಣಗೆರೆ, ಹುಬ್ಬಳ್ಳಿ, ಮೈಸೂರು, ಮಂಗಳೂರು, ಕಲಬುರಗಿ, ಬಳ್ಳಾರಿ, ವಿಜಯಪುರ, ಹಾಸನ, ಬೀದರ್, ಶಿವಮೊಗ್ಗ, ತುಮಕೂರಿನಲ್ಲಿದೆ. ಕಾಂಟ್ಯಾಕ್ಟ್ ನಂಬರ್ ಈ ರೀತಿದೆ: 1800 ಮತ್ತೊಂದು ಸಂಖ್ಯೆ 9550001133. ಇದು ಈ ಹೊತ್ತಿನ ವಿಶೇಷ. ನಿಮ್ಮ ಡಾಕ್ಟರ್. ನಿರಂತರ ಸುದ್ದಿಗಾಗಿ ನೋಡ್ತೀರಿ TV9.